जय श्री राम। ಮುಂದೆ ಬಿಡ್ರಿ ನಿತ್ಕಾಟ ಮಾರ ಅದೇನ ಶಿವಮೊಗ್ಗ ಅಡೂರು ನೀರು ಮೂಡಿಗೆರೆ ಎಲ್ಲ ಗಾಂಧಿ ಬಜಾರ್ ಹೋಗಿ ಗಮನವನ್ನು ಹಿಂದೂಗಳ ಪುಣ್ಯಕ್ಷೇತ್ರ ಧರ್ಮಸ್ಥಳ ಇವತ್ತು ಸೆಳೆದಿದೆ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಬೇಕು ಅನ್ನೋಂಥ ಉದ್ದೇಶ, ವೀರೇಂದ್ರ ಹೆಗ್ಗಡೆ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥ ಉದ್ದೇಶ, ಹಿಂದೂ ಧರ್ಮದ ಬಗ್ಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಕೆಲವರು ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಅದ್ರ ವಿರುದ್ಧವಾಗಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ಮೂಲೆಗಳಿಂದಲೂ ಕೂಡ ಹಿಂದೂ ಧರ್ಮವನ್ನು ಉಳಿಸ್ತೇವೆ, ಪುಣ್ಯಕ್ಷೇತ್ರವನ್ನು ಧರ್ಮಸ್ಥಳವನ್ನು ಉಳಿಸ್ತೇವೆ, ವೀರೇಂದ್ರ ಹೆಗ್ಗಡೆಗೆ ಬೆಂಬಲಕ್ಕೆ ನಿಲ್ತೀವಿ ಅಂತ ಎಲ್ಲ ಕಡೆಯಿಂದಲೂ ಕೂಡ ಬೆಂಬಲ ಸಾರ್ತಾ ಇರೋದ್ರ ಪ್ರಕಾರ ಶಿವಮೊಗ್ಗದ ರಾಷ್ಟ್ರಭಕ್ತ ಬಳಗದಿಂದ ಕೂಡ ಸುಮಾರು ಒಂದು 250ಕ್ಕೂ ಹೆಚ್ಚಿಗೆ ಕಾರ್ಗಳಲ್ಲಿ ನಾವು ಇವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಧೈರ್ಯ ಹೇಳ್ತಾ ಇದ್ದೇವೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರ ಅವರ ಜೊತೆಗೆ ನಾವೆಲ್ಲರೂ ಕೂಡ ಆ ಭಕ್ತಿಯಿಂದ ಭಾಗವಹಿಸಿ ನಾವು ಧರ್ಮವನ್ನು ಉಳಿಸ್ತೇವೆ. ಅದೇ ರೀತಿ ಒಂದು ಮಂಜುನಾಥ ದೇವಸ್ಥಾನವನ್ನು, ಧರ್ಮಸ್ಥಳ ದೇವಸ್ಥಾನವನ್ನು ಪ್ರಾಣ ಕೊಟ್ಟಾರು ಉಳಿಸ್ತೀವಿ ಅನ್ನೋಂಥ ತೀರ್ಮಾನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಖಂಡಿತ ವಿಶ್ವಾಸ ಇದೆ, ಇದರಲ್ಲಿ ಧರ್ಮ ಗೆಲ್ಲುತ್ತೆ, ಅಧರ್ಮ ಸೋಲುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಇದರ ಬಗ್ಗೆ ದೇಶ ವಿದೇಶಗಳಿಂದ ಕೂಡ ಅವರಿಗೆ ಷಡ್ಯಂತ್ರ ಮಾಡ್ತಾ ಇರೋರಿಗೆ ಹಣ ಬರ್ತಿದೆ ಅಂತ ನಮಗೆ ಗಮನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಇದ್ರ ಹಿಂದೆ ಆಯಾ ಸಂಸ್ಥೆಗಳಿದೆ, ಎಲ್ಲರಿಂದ ಹಣ ಬರ್ತಾ ಇದೆ. ಇದು SITಯಿಂದ ತನಿಖೆ ಸಾಕಾಗಲಿಕ್ಕಿಲ್ಲ, NIAಯಿಂದ ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಇನ್ನೊಂದು ಮೈಸೂರು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ರವಿಕುಮಾರ್ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರವೇ ಸಂಪೂರ್ಣ ಭ್ರಷ್ಟಾಚಾರ ಮುಳುಗೋಗಿದೆ. ಮೊನ್ನೆ ತಾನೇ ಶಿವಮೊಗ್ಗಕ್ಕೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಮಂಜುನಾಥ್ ಬಂದು ಬಹಿರಂಗವಾಗಿ ಹೇಳಿದ್ರು, ಹಿಂದೆ ಯಾವುದೇ ಸರ್ಕಾರದಲ್ಲಿ ಇರಲಿಲ್ಲ ಅಷ್ಟೊಂದು ಭ್ರಷ್ಟಾಚಾರ ಇಲ್ಲಿ ನಡೀತಾ ಇದೆ, 60%ಗೂ ಹೆಚ್ಚಿಗೆ ನಾವು ಕಮಿಷನ್ ಕೊಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿರ್ಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಕೂಡ ಅದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ, ಸುಳ್ಳು ಅಂತಲೂ ಕೂಡ ಹೇಳಿಲ್ಲ. ಭ್ರಷ್ಟಾಚಾರ ಆದ ಲೆಕ್ಕದಲ್ಲಿ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅವರು ಸೂಸೈಡೇ ಮಾಡಿಕೊಂಡ್ರು. ಹಾಗಾಗಿ ರಾಜ್ಯ ಸರ್ಕಾರ ಈ ರೀತಿ ಭ್ರಷ್ಟಾಚಾರ ತುಂಬೋಗಿರೋಂಥ ಈ ಸರ್ಕಾರದ ಬಗ್ಗೆ ಏನು ಹೇಳಿದ್ರು ತಪ್ಪೆ. ಜನ ಬರೀ ಚುನಾವಣೆ ಕಾಯ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ. ನಿಮ್ಮ ಮೇಲೆ ಅವಾಗ ಆರೋಪ ಮಾಡೋದು, ಈಗ ಒಬ್ಬೊಬ್ಬರು ಇದಾಗ್ತಾ ಇದ್ದಾರೆ. ನನ್ನ ಮೇಲೆ ಆರೋಪ ಮಾಡಿದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ತನಿಖೆ ಮಾಡಿ ಅಂತ. ತನಿಖೆಯಿಂದ ನಾನು ಸ್ಪಷ್ಟವಾಗಿ ಹೊರಗೆ ಬಂದಿದ್ದೀನಿ, ಯಾವುದೇ ಕಳಂಕ ಇಲ್ದಂಗೆ ಬಂದಿದ್ದೀನಿ. ಹಾಗೆ ತನಿಖೆ ಮಾಡೋಕ್ಕೂ ತಯಾರಿಲ್ಲ ಇವರು. ಬಹಿರಂಗವಾಗಿ ಇವರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿರ್ಬೇಕಾದ್ರೆ ಅವ್ರ ಬಗ್ಗೆ ತನಿಖೆನೂ ಮಾಡೋ ಪ್ರಶ್ನೆನೇ ಇಲ್ಲ. ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆನೂ ಗಮನ ಇಲ್ಲ. ಪುಣ್ಯಕ್ಕೆ ನಾವು ಹೋರಾಟ ಮಾಡಿ ಸೂಸೈಡ್ ಮಾಡ್ಕೊಂಡಿರೋಂಥ ತಂದೆಯ ಮಗನಿಗೆ ನಾವಿವತ್ತು ಹೋರಾಟ ಮಾಡೋರು ಕೆಲಸ ಕೊಡಿಸೋಂಥ ಪರಿಸ್ಥಿತಿ ಬಂತು. 3 ದಿನದ ಕೆಳಗೆ ಅವ್ರ ಕೆಲಸನೂ ಕೂಡ ಕೊಡಿಸಿದ್ದೀವಿ.